ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಮೊರಾರ್ಜಿ ದೇಸಾಯಿ ಕಾಲೇಜ್ಗೆ ಫಸ್ಟ್ ಇಯರ್ PUಗೆ ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಸೇವಾ ಸಿಂಧು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಮಾಡಿದ್ರೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಗೆಟ್ OTP ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮ್ಗೊಂದು ಮೆಸೇಜ್ ನೋಡ್ತಿರ್ಬೋದು, ನಿಮಗೆ ರಿಜಿಸ್ಟರ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಅಂದರೆ ಇಮೇಲ್ ID ಆಗಲಿ ಈ ಮೊಬೈಲ್ ನಂಬರ್ ಆಗಲಿ ರಿಜಿಸ್ಟರ್ ಆಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ನೋಡ್ತಾ ನ್ಯೂ ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ. ಆಧಾರ್ ನಂಬರ್ನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು. ಆ ಮೊಬೈಲ್ ನಂಬರ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ವೆರಿಫೈ ಆಗುತ್ತೆ. ವೆರಿಫೈ ಆಗಿ ನೋಡ್ತಾ ಇರ್ಬೋದು, ಸಕ್ಸಸ್ಫುಲ್ ಆಗಿ ವೆರಿಫೈ ಆಗಿದೆ. ಅಲ್ಲಿ ಅಲೋ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಇಮೇಲ್ ID ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ಅಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸಲಾಗಿದೆ. ನೀವು ಅಲ್ಲೇ ಪಾಸ್ವರ್ಡು ಕೂಡ ಅಲ್ಲೇ ಕೊಡಲಾಗಿದೆ, admin@357 ಅಂತ. ಅದೇ ಸೇಮ್ ಪಾಸ್ವರ್ಡ್ ಹಾಕ್ಕೊಂಡು ನೀವು ಕ್ರಿಯೇಟ್ನ ಮಾಡ್ಕೊಬೋದು. ಸೇಮ್ ಪಾಸ್ವರ್ಡ್ನ ಹಾಕೋಬೋದು. ಹಾಕ್ಕೊಂಡು ಕ್ಯಾಪ್ಚರ್ ಕೋಡಲ್ಲಿ ಯಾವ ರೀತಿ ಕಾಣ್ತಾ ಇದೆ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಟೈಪ್ ಮಾಡಿಕೊಂಡು ಅದಾದಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ಹೊಸ ಪೇಜ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ವೆರಿಫೈ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಮೊಬೈಲ್ ನಂಬರ್ಗೊಂದು OTPನ ಕಳಿಸ್ಬೇಕಾಗುತ್ತೆ. ಅಲ್ಲಿ ರೀಸೆಂಟ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಟೋಮೆಟಿಕ್ ಅದು ಹೋಗಲ್ಲ, ನೀವೇ ಕೊಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಆ ಮೊಬೈಲ್ ನಂಬರ್ಗೆ ಏನು ಟೈಪ್ ಮಾಡಿದಲ್ಲ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPನ ಇಲ್ಲಿ ಹಾಕೋಬೇಕಾಗುತ್ತೆ. OTP ಹಾಕ್ಕೊಂಡು ವ್ಯಾಲಿಡೇಟ್ ಅಂತ ಆಗಿದೆಯಲ್ಲ, ವ್ಯಾಲಿಡೇಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ವ್ಯಾಲಿಡೇಟ್ ಆಗುತ್ತೆ. ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಕೂಡ ಆಗಿದೆ. ನೋಡ್ತಾ ಇದ್ದಲ್ಲ ಯಾವ ರೀತಿ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಸಕ್ಸಸ್ಫುಲ್ ಆಗಿದೆ. ನಿಮ್ಮ ಪಾಸ್ವರ್ಡ್ ಹಾಕ್ಕೊಂಡು ಕೂಡ ಲಾಗಿನ್ ಆಗ್ಬೋದು. ಇಲ್ಲ ಗೆಟ್ OTP ಅಂತಿದೆಯಲ್ಲ ಅದ್ರ ಮುಖಾಂತರ ಕೂಡ ನೀವು ಲಾಗಿನ್ ಆಗ್ಬೋದು. ಇವಾಗ ಇಲ್ಲಿ ನಿಮ್ಮ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ನ ಹಾಕ್ಕೊಂಡು ಪಾಸ್ವರ್ಡ್ನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ನ ಹೇಗಿದೆಯೋ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಸಬ್ಮಿಟ್ನ ಕೊಡಬೇಕಾಗುತ್ತೆ. ನೀವು ಪಾಸ್ವರ್ಡ್ ಗೊತ್ತಿಲ್ಲ ಅಂದಿದ್ದಾಗ ನೀವು ಗೆಟ್ OTP ರಿಜಿಸ್ಟರ್ ಒಂದ್ಸಲ ಆಗಿಬಿಟ್ರೆ ಗೆಟ್ OTP ಅಂತ ಕೊಟ್ಟರೆ OTP ಮುಖಾಂತರ ಕೂಡ ನೀವು ಲಾಗಿನ್ ಆಗ್ಬೋದಾಗುತ್ತೆ. ಇದಾದಮೇಲೆ ನೋಡ್ತಾ ಇದ್ದಲ್ಲ, ಇಲ್ಲಿ ನೀವು ಮೆನು ಅಂತ ಇದೆಯಲ್ಲ, ಮೆನು ಕೆಳಗಡೆ ಬಂದರೆ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಲಾಗಿನ್ ಆಗಿದ ತಕ್ಷಣ ಮೆನು ಇದೆ. ಮೆನು ಕೆಳಗಡೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ, ಅದ್ರ ಕೆಳಗಡೆ ವ್ಯೂ ಫಾರ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತುಂಬ ಆದಂಥ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ನೋಡೋತಾ ಆಗೋದಿಲ್ಲ, ತುಂಬಾ ಸರ್ವಿಸಸ್ ಇರೋದ್ರಿಂದ ಇಲ್ಲಿ ಸರ್ಚ್ ಬಟನಲ್ಲಿ ನೀವು ಏನು ಹಾಕಬೇಕು ಅಂತಿದೋ ಅದನ್ನ ಇಲ್ಲಿ ಹಾಕೋಬೇಕಾಗತ್ತೆ. ಇಲ್ಲಿ ಮೊರಾರ್ಜಿ ದೇಸಾಯಿ ಅಂತ ಹಾಕಿದ ತಕ್ಷಣ ಇಲ್ಲಿ ಫಸ್ಟ್ ಒಂದು ತೋರಿಸ್ತಾ ಇರ್ಬೋದು, ಫಸ್ಟ್ PU ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ತುಂಬಾ ಅಪ್ಲಿಕೇಶನ್ಸ್ ಇರೋದ್ರಿಂದ ಇದರಲ್ಲಿ ತುಂಬ ಸರ್ವಿಸಸ್ ಇರೋದ್ರಿಂದ ತುಂಬ ಪ್ರತಿಯೊಂದು ಹುಡುಕ್ತಾ ಕೂತ್ಕೊಳಕ್ಕಾಗಲ್ಲ. ನೀವು ಈ ಥರ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಇದೇ ರೀತಿ ನಾನು PVC ಅಪ್ಲೈ ಮಾಡೋದು ಕೂಡ ತೋರಿಸಿದ್ದೀನಿ. ಇದರಲ್ಲಿ ಸೀನಿಯರ್ ಸಿಟಿಸನ್ ಕಾರ್ಡ್ ಅಪ್ಲೈ ಮಾಡೋದು ಸೇಮ್ ಇದೇ ವೆಬ್ಸೈಟ್ ಆಗಿರುತ್ತೆ. ಪ್ರತಿಯೊಂದು ಸಲಿನ ನಿಮಗೆ ಲಾಗಿನ್ ಮಾಡೋದು ಹೇಗೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ನೋಡೋದಲ್ಲ, ಇಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂತ ಓಪನ್ ಆಗಿದೆ. ಇಲ್ಲಿ ಕಾಲೇಜಿನಲ್ಲಿ ಪ್ರಥಮ PUC ಅಪ್ಲಿಕೇಶನ್ಗೆ ಪ್ರವೇಶಕ್ಕೆ ಅಪ್ಲಿಕೇಶನ್ ಹಾಕೋದು, ಅರ್ಜಿ ಹಾಕೋದು ಹೇಗೆ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ವಿದ್ಯಾರ್ಥಿ ವಿವರಗಳು, ಸ್ಟೂಡೆಂಟ್ ಏನಿರುತ್ತೆ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫೋಟೋ, ಅವರ ಡೇಟ್ ಆಫ್ ಬರ್ತ್, ಅವ್ರ ಹೆಸರು, ಅದೊಂದು ಪ್ರತಿಯೊಂದು ಕೂಡ ಡೀಟೇಲ್ ಹಾಕಬೇಕಾಗುತ್ತೆ. ಮತ್ತು ಕ್ಯಾಸ್ಟು ಇನ್ಕಮ್ ಸರ್ಟಿಫಿಕೇಟ್ನೆಲ್ಲ ಇಲ್ಲಿ ಹಾಕೋಬೇಕಾಗತ್ತೆ. ಇದೆಲ್ಲ ಪ್ರತಿಯೊಂದು ಹಾಕೋದ್ಮೇಲೆ ಮತ್ತೆ ಕೆಳಗಡೆ ಬಂದರೆ ಅವ್ರು ಇವಾಗ ಏನು ಪ್ರೆಸೆಂಟ್ ಇದೆಯೋ ಅಡ್ರೆಸ್, ಆ ಅಡ್ರೆಸ್ನ ಹಾಕೋಬೇಕಾಗುತ್ತೆ. ಪ್ರೆಸೆಂಟ್ ಅಡ್ರೆಸ್ ಇವರ ಪ್ರಸ್ತುತವಾಗಿರುವ ವಿಳಾಸ ಹಾಕ್ಕೊಬೇಕಾಗತ್ತೆ. ಅದು ಪೂರ್ತಿಯಾಗಿ ಡೀಟೇಲ್ ಆಗಿ ಹಾಕೋಬೇಕು. ಯಾವ ಡಿಸ್ಟಿಕ್ಕು, ಯಾವ ಸ್ಟೇಟು, ಯಾವ ಜಿಲ್ಲೆ, ತಾಲೂಕು ಪ್ರತಿಯೊಂದು ಹಾಕೋಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ಅವ್ರ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ವಿವರಗಳಿದೆಯೋ ಸೇಮ್ ಅದೇ ರೀತಿ ಇಲ್ಲಿ ಫಿಲ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅವ್ರ SAT ನಂಬರ್ ಕೂಡ ಇರಬೇಕಾಗತ್ತೆ. ನೋಡ್ತಾ ಇಲ್ಲ, ಪ್ರತಿಯೊಂದು ಆ ಡೀಟೇಲ್ ಪ್ರಕಾರ ಇಲ್ಲಿ ಫಿಲ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇದೆಲ್ಲ ಆದಮೇಲೆ ಕೆಳಗಡೆ ಬಂದರೆ ಇದೆಲ್ಲ ಫಿಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ನಿಮಗೆ
ಯಾವ ಸಬ್ಜೆಕ್ಟ್ಗೆ ತೊಗೋಬೇಕು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ತೋರಿಸ್ತಾ ಇದೆ. ಕೆಳಗಡೆ ನೋಡ್ತಾ ಇದ್ದಲ್ಲ ಡೀಟೇಲ್ಸ್, ನೀವು ಯಾವ ಸಬ್ಜೆಕ್ಟ್ ತೊಗೊಬೇಕು ಫಸ್ಟ್ PUಗೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ವಸತಿ ವಿವರಗಳು ಅಂತ ಅಂದ್ಬಿಟ್ಟು ನೀವು ಕಾಲೇಜ್ಗೆ ಅಂದರೆ ಅಲ್ಲೇ ಹಾಸ್ಟೆಲ್ಗೆ ಸೇರ್ಕೊತೀನಿ ಅಂದರೆ ಅಲ್ಲೇ ಹಾಸ್ಟೆಲ್ಗೆ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲ ನಾವು ಇಲ್ಲೇ ಮನೆಯಿಂದನೇ ಹೋಗ್ತೀವಿ ಅಂತಂದರೆ ಅದು ಕೂಡ ಸೆಲೆಕ್ಟ್ ಮಾಡಿಕೊಂಡು 5 ಆಪ್ಷನ್ಸ್ ಇರುತ್ತೆ, 5 ಆಪ್ಷನ್ನ ಮಾಡ್ಕೊಬೋದು. ಅದಾದಮೇಲೆ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು ವಿವರಗಳು, ನಿಮ್ಮ ಮಗುದು ಡೀಟೇಲ್ಸ್ ಬಗ್ಗೆ ಎಲ್ಲ ಕೇಳುತ್ತೆ. ಆ ಡೀಟೇಲ್ನ ಕೊಡಬೇಕಾಗತ್ತೆ. ಡಿಕ್ಲರೇಷನ್ ಅಗ್ರಿ ಅಂತ ಕೊಟ್ಟು ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಸಬ್ಮಿಟ್ ಕೊಡಬೇಕಾಗತ್ತೆ. ಫಸ್ಟ್ ಫಿಲ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ಬೋದು ಫಸ್ಟ್ ನಾನು ಫಿಲ್ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನಿಮ್ಮ ಆಧಾರ್ ಕಾರ್ಡ್, ಇದಕ್ಕೆ ಬೇಕಾಗಿರೋಂಥ ಡಾಕ್ಯುಮೆಂಟ್ ಬೇಕಾಗಿರೋದು ನಿಮ್ಮ ಆಧಾರ್ ಕಾರ್ಡ್, ಮಗು ಆಧಾರ್ ಕಾರ್ಡ್ ಬೇಕು, ಒಂದು ಫೋಟೋ ಬೇಕು, ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, SLC ಮಾರ್ಕ್ಸ್ ಕಾರ್ಡ್, ಇಷ್ಟು ಕಂಪಲ್ಸರಿ ಬೇಕೇ ಬೇಕು. ಫಾರ್ಮ್ ಫಿಲ್ ಮಾಡಬೇಕಾದ್ರೆ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಒಂದು ಫೋಟೋ ಇಷ್ಟು ಇಟ್ಕೊಂಡು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೊಂಡು ಅಪ್ಲೈನ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಫೋಟೋನ JPG ಫಾರ್ಮ್ಯಾಟಲ್ಲಿ ಇಷ್ಟು KB ಒಳಗಡೆ ಅಂತ ಇರುತ್ತೆ, ಅದು ಫೋಟೋನ ಹಾಕ್ಕೊಂಡು ಅವ್ರ ಹೆಸರು ಮತ್ತು ಡೇಟ್ ಆಫ್ ಬರ್ತನೆಲ್ಲ ಹಾಕ್ಕೋಬೇಕಾಗತ್ತೆ. ಪ್ರತಿಯೊಂದು ಮತ್ತು ಯಾವ ಕರ್ನಾಟಕ ಸ್ಟೇಟೆಲ್ಲ ಓದಿರೋದ ಅಂತ ಕೇಳುತ್ತೆ, ಹೌದು ಅಂತ ಹಾಕ್ಕೋಬೇಕಾಗತ್ತೆ. ಅಲ್ಲಿ ರಿಲಿಜನ್ ಯಾವುದು, ಯಾವ ಕ್ಯಾಟಗರಿಗೆ ಸೇರ್ತಿದ ಅಂತ ಕೂಡ ಹಾಕ್ಕೋಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೊಬೇಕಾಗತ್ತೆ. ಏನು RD ನಂಬರ್ ಇರುತ್ತಲ್ಲ, ಜಾತಿ ಪ್ರಮಾಣ ಪತ್ರದ RD ನಂಬರ್ ಇರುತ್ತೆ, ಅದ್ರ ನಂಬರ್ ಹಾಕ್ಕೋಬೇಕಾಗತ್ತೆ. ಯಾವ ಜಾತಿ ಅಂತ ಅಂದ್ಬಿಟ್ಟು ಕೂಡ ಅದೇ ಆಟೋಮೆಟಿಕ್ ಬರುತ್ತೆ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿದ ತಕ್ಷಣ ಆಟೋಮೆಟಿಕ್ ಬರುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ಸೇಮ್ ಒಂದೇ ಇದ್ದರೆ ಕ್ಯಾಸ್ಟು ಇನ್ಕಮ್ ಎರಡು ಒಂದೇ ಆಗಿದೆ, ಒಂದೇ ನಂಬರ್ನ 2 ಸಲ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಎಂಟರ್ ಮಾಡಿದ ತಕ್ಷಣ ಅದ್ರಲ್ಲಿ ಏನಿತ್ತು ಇನ್ಕಮ್ಮು ಅದು ಬಂದುಬಿಡುತ್ತೆ. ಅದಾದಮೇಲೆ ಪ್ರಸ್ತುತ ಅಡ್ರೆಸ್, ಇವಾಗ ಏನು ಆಧಾರ್ ಕಾರ್ಡಲ್ಲಿ ಮಗು ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತಲ್ಲ ಅದೇ ಅಡ್ರೆಸ್ನ ಇಲ್ಲಿ ಟೈಪ್ನ ಮಾಡ್ಕೋಬೋದು. ಇಲ್ಲ ಬೇರೆ ಅಡ್ರೆಸ್ ಇದ್ದರೆ ನೀವು ಏನು ಇವಾಗ ಪ್ರೆಸೆಂಟ್ ಯಾವ ಅಡ್ರೆಸ್ಸಲ್ಲಿದ್ದೀರೋ ಆ ಅಡ್ರೆಸ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಡೀಟೇಲ್ ಅಪ್ಡೇಟ್ ಮಾಡ್ಕೊಂಡು ಅಡ್ರೆಸ್ನ ಹಾಕ್ಕೊಂಡಾದ್ಮೇಲೆ ಕೆಳಗಡೆ ನೆಕ್ಸ್ಟ್ ಬಂದರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ, SLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಅಪ್ಲೈನ ಮಾಡೋಕ್ಕೆ ಶುರು ಮಾಡಬೇಕು. ನೋಡ್ತಾ ಇರಲ್ಲ ಇಲ್ಲಿ ನಿಮ್ಮ ಹೆಸರು, ಯಾವ ಬೋರ್ಡಲ್ಲಿ ಓದಿದ್ದು, ಯಾವಾಗ ಪಾಸ್ ಆಗಿದ್ದು, ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನು, ಮತ್ತು ಸ್ಕೂಲ್ ಹೆಸರೇನು, ಮತ್ತು ಬೋರ್ಡ್ ಯಾವ ಬೋರ್ಡಲ್ಲಿ ಓದಿದ್ದು ಪ್ರತಿಯೊಂದು ಕೂಡ ಇಲ್ಲಿ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಆಸ್ ಪರ್ ಇವರ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹಾಕ್ಕೊಂಡು ಹೋಗಬೇಕಾಗತ್ತೆ. ಪ್ರತಿಯೊಂದು ತಂದೆ ತಾಯಿ ಹೆಸರು, ಸ್ಕೂಲ್ ವಿಳಾಸ, ಪ್ರತಿಯೊಂದು ಎಷ್ಟು ಅಂಕಗಳು ತೊಗೊಂಡಿದ್ದೀರಾ, ಎಷ್ಟು ಟೋಟಲ್ ಮಾರ್ಕ್ಸ್ ಎಷ್ಟಿದೆ, ಅದಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಎಷ್ಟು ಪರ್ಸೆಂಟೇಜ್ ಅಂತ ಕೂಡ ಬಂದುಬಿಡುತ್ತೆ. ಪ್ರತಿಯೊಂದು ಕೂಡ ಫಿಲ್ ಆದಮೇಲೆ ಲಾಸ್ಟಿಗೆ ಬಂದರೆ ಇಲ್ಲಿ ನಿಮ್ಮ ರೆಸಿಡೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಡೀಟೇಲ್ಸ್ ಆಫ್ ದ ರೆಸಿಡೆಂಟಲ್ ಕಾಲೇಜ್, ನಾನ್ ರೆಸಿಡೆಂಟಲ್ ಕಾಲೇಜ್ ಇಂದ ಸ್ಟೂಡೆಂಟ್ ವಾಂಟ್ಸ್ ಅಂತ ಕೇಳ್ತಾರೆ. ವಿದ್ಯಾರ್ಥಿ ಬಯಸುವ ವಸತಿ ಕಾಲೇಜು, ವಸತಿ ರಹಿತ ಕಾಲೇಜು ವಿವರಗಳು ಅಂತ ಕೇಳ್ತಾ ಇದೆ. ವಸತಿ ಬೇಕು ಅಂದರೆ ರೆಸಿಡೆಂಟ್ ಹಾಕ್ಕೊಳ್ಳಿ, ಬೇಡ ಅಂತ ನಾನ್ ರೆಸಿಡೆಂಟ್ ಅಂತ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಯಾವ ಡಿಸ್ಟಿಕ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಯಾವ ತಾಲೂಕು ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಕಾಲೇಜ್ ನೇಮ್ ಯಾವುದು, ಮತ್ತು ಕೋಯೆಡ್ ಬೇಕಾ ಇಲ್ಲಾಂದರೆ ಬರೀ ಗರ್ಲ್ಸ್ ಕಾಲೇಜೇ ಬೇಕಾ ನಿಮಗೆ ಅಂತಲೂ ಕೇಳುತ್ತೆ, ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಮತ್ತು ಕೋರ್ಸ್ ಕೂಡ ಅಷ್ಟೇ, ಕೋರ್ಸು ನಿಮ್ಗೆ ಯಾವ ಕೋರ್ಸ್ ಬೇಕು ಅನ್ನೋದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫಸ್ಟು ನಿಮಗೆ ಇಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ 5 ಆಪ್ಷನ್ಸ್ ಕೊಡಲಾಗಿದೆ ಸೆಲೆಕ್ಟ್ ಮಾಡ್ಕೊಳಕ್ಕೆ. 5 ಡಿಸ್ಟಿಕ್ಕು, 5 ತಾಲೂಕು, 5 ಕಾಲೇಜು, ಮತ್ತು 5 ಥರದ್ದು ಕೋರ್ಸಸ್ ಅಂದರೆ ಯಾವ ಊರಲ್ಲಿ ಯಾವ ಕೋರ್ಸು. ಸೇಮೇ ಕೋರ್ಸ್ ಆದರೆ ಒಂದೇ ಕೋರ್ಸ್ಗೆ ನೀವು ಬದ್ಧವಾಗಿದ್ದೀವಿ ಅಂತಂದರೆ ಸೇಮ್ ಕೋರ್ಸು ಒಂದನ್ನೇ ಸೇಮ್ 5 ತಾಲೂಕುಗಳಿಗೂ ಡಿಸ್ಟಿಕ್ಗಳು ಬೇಕಾದರೆ ನೀವು ಆಯ್ಕೆನ ಮಾಡ್ಕೋಬಹುದು. ಈ ಥರ ಪ್ರತಿಯೊಂದು ಕೂಡ ನೀವು ಆಯ್ಕೆನ ಮಾಡ್ಕೊಬೋದು. ಯಾವ ಡಿಸ್ಟಿಕ್ಗಳು ಬೇಕು, ಒಂದರಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಕಡೆ ನಿಮಗೆ ಖಾಲಿ ಇದ್ದರೆ ಪಕ್ಕ ನಿಮಗೆ ಸಿಗುತ್ತೆ. ಒಂದು ನಿಮ್ಮ ನಿಯರೆಸ್ಟ್ ಯಾವ ಡಿಸ್ಟಿಕ್ ಬರುತ್ತೆ, ನಿಮಗೆ ನಿಯರೆಸ್ಟ್ ಯಾವುದಿದೆಯೋ ಸುತ್ತಮುತ್ತಲಿ ಇರೋದಕ್ಕೆಲ್ಲ ಹಾಕ್ಕೊಳ್ಳಿ. ಒಂದರಲ್ಲಿ ಸಿಕ್ಕಿಲ್ಲ ಅಂತಂದು ಇನ್ನೊಂದರಲ್ಲಿ ನಿಮಗೆ ಸಿಗಬಹುದು. ನೋಡೋದಲ್ಲ ಯಾವ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳೋದು ಅಂತ ಅಂದ್ಬಿಟ್ಟು ಕೋರ್ಸು ಪ್ರತಿಯೊಂದು ಸೆಲೆಕ್ಟ್ ಆದಮೇಲೆ ಓಕೆ ಅಂತ ಆದಮೇಲೆ ಇಲ್ಲಿ ಕೆಳಗಡೆ ಬಂದರೆ 5 ಅಷ್ಟೇ ಆಪ್ಷನ್ ಲಾಸ್ಟ್, ಮಿನಿಮಮ್, ಅದಕ್ಕಿಂತ ಜಾಸ್ತಿ ಆಪ್ಷನ್ಸ್ಗಳು ಇರೋದಿಲ್ಲ. ಇಷ್ಟೆಲ್ಲ ಆದಮೇಲೆ ಕೆಳಗಡೆ ಬಂದರೆ ಲಾಸ್ಟಿಗೆ ಇಲ್ಲಿ ಕೆಳಗಡೆ ಕೇಳ್ತಾ ಇರ್ಬೋದು ನಿಮ್ಮ ತಂದೆ ತಾಯಿಯ ವಿವರಗಳು ಕೇಳ್ತಾ ಇದೆ. ಏನು ನಿಮ್ಮ ತಂದೆ ತಾಯಿ ಕೆಲಸ ಏನು, ಉದ್ಯೋಗ ಏನು ಮಾಡ್ತಾರೆ ಅಂತ ಕೇಳ್ತಾ ಇದೆ. ಅವರ ಏನು ಉದ್ಯೋಗ ಮಾಡ್ತಿರೋ, ಅವ್ರು ಏನು ಕೆಲಸ ಮಾಡ್ತಾರೋ ಆ ಕೆಲಸನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ತಂದೆ ತಾಯಿದ ನಂಬರ್ ಯಾವುದಿರುತ್ತಲ್ಲ, ಮೊಬೈಲ್ ನಂಬರ್, ಯಾರಾದರೂ ಒಬ್ಬರದು ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ. ಎಂಟರ್ ಆದಮೇಲೆ ಕೆಳಗಡೆ ಬಂದರೆ ಈ ಥರ ವಿವರಗಳು ಅಂತ ಅಂದ್ಬಿಟ್ಟು ತೋರಿಸೋದು, ಅದರ್ಸ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಮಗುಗೆ ಏನಾದರೂ ಅಂಗವಿಕಲ ಇದೆಯಾ ಅಂತ ಕೇಳ್ತಾ ಇದೆ. ಇದ್ದರೆ ಎಸ್ ಅಂತ ಕೊಡಿ, ಎಸ್ ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಎಸ್
ಎಸ್ ಅಂತ ಕೊಟ್ಟಾಗ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನೋ ಹಾಕಬೇಕಾಗತ್ತೆ. ಅವ್ರದ್ದು UDID ಇರುತ್ತಲ್ಲ, ಅಂಗವಿಕಲ ಕಾರ್ಡ್ ಅದೇನೋ ಇದ್ದರೆ ಅದು ಹಾಕಬೇಕಾಗತ್ತೆ. ಇಲ್ಲ ಅಂತ ಹಾಕ್ತಾಯಿನಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಕೇಳ್ತಾ ಇದೆ, ನಿಮಗೆ ಏನಾದರೂ ಯಾವ ಇದರಲ್ಲಿ ನೀವು ತೊಗೊತಾ ಇದ್ದೀರಾ, ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ನೀವು ಸ್ಪೆಷಲ್ ಕ್ಯಾಟಗರಿಗೆ ಸೇರ್ತೀರಾ ಅಂತ ಕೇಳ್ತಾ ಇದೆ. ನೋಡ್ತಾ ಇರ್ಬೋದು ಇಷ್ಟು ಆಯ್ಕೆಗಳು ಬಂದಿದೆ. ಆ ಆಯ್ಕೆಯಲ್ಲಿ ನಿಮ್ಮದೇನೇ ಒಂದಿದ್ದರೆ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಯಾವುದು ಅನ್ವಯಿಸುವುದಿಲ್ಲ ಅಂತ ಹಾಕ್ಕೊಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನೀವು ಅಲ್ಪಸಂಖ್ಯಾತ ಅಂತ ಕೇಳ್ತಾ ಇದೆ. ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕಾಗತ್ತೆ. ಇಲ್ಲ ಅಂತ ಹಾಕಿ ನೆಕ್ಸ್ಟ್ ಇಲ್ಲಿ ಡಿಕ್ಲರೇಷನಲ್ಲಿ ಅಗ್ರಿ ಅಂತ ಕೊಟ್ಟು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆಯಲ್ಲ, ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟು ಪೇಜ್ಗೆ ಹೋಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಲಾಸ್ಟ್ ಪೇಜ್ಗೆ ಬರುತ್ತೆ. ಅಂದರೆ ನೆಕ್ಸ್ಟ್ ಪೇಜಲ್ಲಿ ಲಾಸ್ಟಿಗೆ ಬಂದರೆ ಇಲ್ಲಿ ನೋಡಿದ್ರೆ ಅಟ್ಯಾಚ್ ಅನಕ್ಷರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ, ಸೆಲೆಕ್ಟ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಒಂದನ್ನು ಕೇಳ್ತಾರೆ. SLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ. ಅದನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ಚೂಸ್ ಫೈಲ್ ಅಂತಲೇ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಫೈಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋಂಥ PDF ಫೈಲ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅನಕ್ಷರ್ ಅಂತ ಕೊಟ್ಟರು ಸೇವ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಸೇವ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗುತ್ತೆ. ಈ ಥರ ಬರುತ್ತೆ. ಇಲ್ಲಿ ಪ್ರತಿಯೊಂದು ಡೀಟೇಲು ಕೂಡ ನೀವು ನೋಡ್ಕೊಬೋದು. ಏನೆಲ್ಲ ಅಪ್ಲಿಕೇಶನ್ ಫಿಲ್ ಮಾಡಿದ್ದೀರಲ್ಲ, ಪ್ರತಿಯೊಂದು ಡಾಕ್ಯುಮೆಂಟ್ ಎಲ್ಲ ನೀವು ಎಷ್ಟು ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ತಂದೆ ತಾಯಿಯ ಡೀಟೇಲ್ಸ್ ಪ್ರತಿಯೊಂದು ಏನೆಲ್ಲ ಹಾಕಿರ್ತದೆ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾವೆಲ್ಲ ಡಿಸ್ಟ್ರಿಕ್ಗೆ ಹಾಕಿರ್ತೀರ ಒಂದ್ಸಲಿ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿದೆ, ಎಲ್ಲ ವೆರಿಫೈ ಆಗಿದೆ ನಿಮಗೆ ಓಕೆ ಅಂತ ಆದಮೇಲೆ ಕೆಳಗಡೆ ಬಂದರೆ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ನೀವು ಇಲ್ಲಿ ಅಟ್ಯಾಚ್ ಮಾಡಿದಂಥ ಡಾಕ್ಯುಮೆಂಟ್ ಕೂಡ ಇಲ್ಲಿ ಇರುತ್ತೆ, ನೋಡ್ತಾ ಇರ್ಬೋದು. ಅನೆಕ್ಚರ್ ಲಿಸ್ಟ್ ಅಂತ ಅಂದ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಏನು ಅಪ್ಲಿಕೇಶನ್ ಹಾಕಿದೆ ಅದು ಸಬ್ಮಿಟ್ ಆಗಿರುತ್ತೆ. ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗಿ ಬಂದಿದೆ, ಸ್ವೀಕೃತಿ ಬಂದಿದೆ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋದಲ್ಲ, ₹1 ಇದಕ್ಕೆ ಚಾರ್ಜಸ್ ಇರೋದಿಲ್ಲ. ಜಸ್ಟ್ ನಿಮ್ಮ ಮೊಬೈಲಲ್ಲೇ ಕೂಡ ನೀವು ಆರಾಮಾಗಿ ಕೂತ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಂಡು ನೀವು ಇದನ್ನೊಂದು ಪ್ರಿಂಟ್ನ ಕೂಡ ತೆಗೆದಿಟ್ಕೋಬೋದು, ಸೇವ್ನ ಮಾಡಿಟ್ಕೋಬೋದು. ಇದನ್ನು ಚೆಕ್ ಮಾಡ್ಕೊಬೋದು ಅಂತಂದರೆ ನಿಮಗೆ ಒಂದು ಫೋನ್ ಕೂಡ ಬರುತ್ತೆ ಕಾಲೇಜಲ್ಲಿ ಏನು ಸೆಲೆಕ್ಟ್ ಆದರೆ. ಇಲ್ಲಾಂದರೆ ನೀವು ಇದೇ ಸೇಮ್ ಸೇವಾ ಸಿಂಧಿಗೆ ಹೋಗಿ ವೆಬ್ಸೈಟ್ ಲಾಗಿನ್ ಆಗಿ ಇಲ್ಲಿ ವ್ಯೂ ಸ್ಟೇಟಸ್ ಅಂತ ಅಪ್ಲಿಕೇಶನ್ ಅಂತಿದೆಯಲ್ಲ, ಅಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗೆಟ್ ಡೇಟಾ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಏನು ಪ್ರೋಸೆಸ್ ಆಗಿದೆ, ಎಲ್ಲೆಲ್ಲ ಅಪ್ರೂವಲ್ ಆಗಿದೆ ಅಂತಲೂ ಕೂಡ ಇಲ್ಲಿ ತಿಳ್ಕೊಬೋದಾಗಿದೆ. ಕರೆಂಟ್ ಸ್ಟೇಟಸ್ ಏನಾಗಿದೆ, ಎಲ್ಲ ಅಪ್ರೂವಲ್ ಆಗಿದೆಯೋ ಇಲ್ವೋ, ಏನಾಗಿದೆ ಅಂತ ಕೂಡ ನೀವು ಒಂದು 4-5 ದಿನದಲ್ಲೇ ಚೆಕ್ ಮಾಡ್ಕೊಬೋದು. ಲಾಸ್ಟ್ ಆಗಿರೋದ್ರಿಂದ ಅಡ್ಮಿಷನ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ, ನೀವು ಕಾಲೇಜ್ಗೆ ಮೊರಾರ್ಜಿ ದೇಸಾಯಿ ಕಾಲೇಜ್ಗೆ ಫ್ರೀ ಯೂನಿವರ್ಸಿಟಿ ಆಗಿರೋದ್ರಿಂದ, ಅಂದರೆ ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋದಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.